ನಾನು ಮತ್ತೆ ದೇಶ ವಿಭಜನೆಗೆ ಬರ್ತೀನಿ. ತಪ್ಪಿಸೋದಕ್ಕಾಗ್ತಾನೆ ಇರಲಿಲ್ವ ಸರ್ ಭಾರತ ವಿಭಜನೆಯನ್ನು? ಅಕಸ್ಮಾತ್ ತಪ್ಪಿಸಿ ಅಖಂಡ ಭಾರತವಾಗಿ ಉಳ್ಕೊಂಡಿದ್ರೆ ಈಗ ಏನಿರ್ತಿತ್ತು ಪರಿಸ್ಥಿತಿ? ಒಂದಿತ್ತು ಅವಾಗ ನೋಡಿ, ಹಿಂದೂಗಳಿಗೆ ಕ್ರಮಬದ್ಧವಾಗಿ ಅವರ ಶೌರ್ಯದ ಸಂಕೇತಗಳನ್ನೆಲ್ಲ ಅವಮಾನದ ಸಂಕೇತಗಳು ಅಂತ ಮಾಡಿದರು. ಕಾಂಗ್ರೆಸ್ನವ್ರು ಒಂದು ದಿವಸನೂ ಶಿವಾಜಿ ಜಯಂತಿ ಮಾಡಲಿಲ್ಲ, ಒಂದು ದಿವಸನೂ ಒಬ್ಬವನ್ ಜಯಂತಿ ಮಾಡಲಿಲ್ಲ. ಆ ಕಾಂಗ್ರೆಸ್ ನಾನು ಹೇಳ್ತಿರೋದು. ಇವ್ರು ಬಿಡಿ, ಇವ್ರು ಮಾತಾಡ್ಸೋಕ್ಕೆ ಆಗಲ್ಲ ಈಗಿನ ಪಕ್ಷಗಳನ್ನು, ಇವ್ರು ನಾವು ಲೆಕ್ಕಚ್ಚಿಗೆ ಇಟ್ಕೊಳ್ಳೋಕ್ಕಾಗಲ್ಲ. ಅವರು ಅವಾಗ ಮಾಡ್ಬೋದಾಗಿತ್ತಲ್ಲ, ಯಾಕೆಂದ್ರೆ ಅಲ್ಲೂ ದೊಡ್ಡ ದೊಡ್ಡ ಸ್ಟಾಲ್ವರ್ಡ್ಸ್ ಇದ್ರಲ್ವ. ಯಾರಿಗೂ ಇವರೆಲ್ಲ ನಮ್ಮ ನ್ಯಾಷನಲ್ ಹೀರೋಸ್, ನ್ಯಾಷನಲ್ ಹೀರೋಯಿನ್ಸ್ ಅಂತ ಅವ್ರು ಮಾಡ್ಬೋದಾಗಿತ್ತಲ್ಲ. ಈಗ ಈ 1857ರ 50ನೇ ವರ್ಷವನ್ನು, ಝಾನ್ಸಿ ರಾಣಿ ಜಯಂತಿಯನ್ನು ಇವರೇ ಮಾಡ್ಬೋದಾಗಿತ್ತಲ್ಲ. ಅವರು ಅವತ್ತಿಂದ ಇವತ್ತಿನ ತನಕ ಪರಂಪರೆ ಸಮಸ್ಯೆ ಇರೋದು ಏನಂದರೆ, ರಾಜಕೀಯ ಪಕ್ಷಗಳಿಗೆ ಕಾಂಗ್ರೆಸ್ಸು ಸೇರಿ ಪರಂಪರೆಯನ್ನು ತಮ್ಮ ಜೊತೆ ತೊಗೊಂಡು ಹೋಗೋಕ್ಕೆ ಅವ್ರಿಗೆ ಅಥವಾ ಗುರುತಿಸ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ. ಒಂದು. ಎರಡನೇದು, ಹಿಂದೂಗಳಲ್ಲಿ ನೀವು ಅಹಿಂಸೆಯ ದಾರಿಯಲ್ಲಿ ಹೋದರೆ ನಿಮಗೆ ಗ್ಯಾರಂಟಿ ಸಿಗುತ್ತೆ. ಮತ್ತು ಕಾಮನ್ ಪೀಪಲ್ ಎಲ್ಲರನ್ನು ಸೇರಿಸ್ಕೋಬೇಕಾದ್ರೆ ಈ ರೀತಿ ನೀವು ಹೋರಾಟ ಮಾಡಬೇಕು ಅಂತ ಮಾಡಿದ್ರಿಂದ ಏನಾಯಿತು, ಗರಡಿ ಮನೆ, ಫಿಸಿಕಲ್ ಎಕ್ಸಸೈಸು, ಎದೆಗೆ ಗುಂಡು ಕೊಟ್ಟು ಸಾಯ್ತೀನಿ ಅನ್ನುವಂಥ ಒಂದು ಕೆಚ್ಚು, ಈ ರೀತಿಯದನ್ನೆಲ್ಲ ಪೂರ್ತಿ ಕಿತ್ತಾಕಿದ್ರು. ಇದೆಲ್ಲ ಕ್ಷಾತ್ರಕ್ಕೆ ನಮ್ಮ ಹತ್ರ ರೋಲ್ ಮಾಡೆಲ್ ಅನ್ನೋದೇ ಇರಲಿಲ್ಲ. ನೋಡಿ, ನಿಮಗೆ 1910, 20s, 30s ತನಕ ಎಷ್ಟು ಜನ ಕ್ರಾಂತಿಕಾರಿಗಳು ಬರ್ತಾರೆ. ಭಗತ್ ಸಿಂಗನ್ನು ನೇಣಿಗೇರಿಸಿದ ಘಟನೆ ಆದಮೇಲೆ ನಿಮಗೆ ಒಬ್ಬ ಉಧಮ್ ಸಿಂಗ್ ತನಕ, ಆಮೇಲೆ ಇನ್ನೊಂದು ಯಾವುದೋ ಮುಂದಕ್ಕೆ ನಿಮಗೆ ಒಬ್ಬ ಇವನು ಮಾಸ್ಟರ್ ಸೂರ್ಯಸೇನು, ಕೊನೆಗೊಬ್ಬರು ನೇತಾಜಿ ತನಕ ಎಷ್ಟು ಗ್ಯಾಪ್ ಆಗ್ತಾ ಹೋಗುತ್ತೆ. ಅಷ್ಟು ಮೇಜರ್ ಹೆಸರುಗಳು ನಿಮ್ಗೆ ಯಾವುದು ಮುಂದೆ ಬರೋದೇ ಇಲ್ಲ. ಅದ್ರ ಜೊತೆಗೆ ಈ ಮೋಪ್ಲಾ ದಂಗೆಯಲ್ಲಿ ಕಷ್ಟ ಹೇಳ್ಕೊಂಡು ಬಂದಂತಹ ಜನರ ಜೊತೆಗೆ ಆಡಿದ ಮಾತುಗಳೇನು ರೆಕಾರ್ಡೆಡ್? ಹೌದು, ಎಲ್ಲವನ್ನು ಒಪ್ಪಂದ ಹೋರಾಡಬೇಡಿ, ನೀವು ಹೋರಾಡಬೇಡಿ, ಹೋರಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಹಿಂದೂಗಳಲ್ಲಿ ಕ್ಷಾತ್ರಕ್ಕೆ ಸಾಮಾಜಿಕ ಜೀವನದಲ್ಲಿ ಅವಕಾಶ ಇಲ್ಲ ಅನ್ನುವಂಥ, ನೀವು ಅವಾಗ ಹೇಳಿದಂತೆ ಟೆರರಿಸ್ಟ್ ಅಂತ ಕರ್ಕೊಂಡು ಮಾಡ್ಕೊಂಡು ಬಂದರು. ಎರಡನೇದು, ಆಗ ತುಂಬ RSSಗಿಂತ ಮುಂಚೆ ಇದ್ದದ್ದು ಆರ್ಯ ಸಮಾಜ. ಆರ್ಯ ಸಮಾಜ ತುಂಬ ಪ್ರಬಲವಾಗಿ ಹಿಂದೂ ಕ್ಷಾತ್ರವನ್ನು ಹೇಳ್ತಾ ಇತ್ತು. ಆರ್ಯ ಸಮಾಜದ ಲೀಡರ್ ಆಗಿದ್ದಂತಹ ಶ್ರದ್ಧಾನಂದರನ್ನು ಹತ್ಯೆ ಮಾಡಿದರು. ಹತ್ಯೆ ಮಾಡಿದವನು ರಫೀಕ್ ಅನ್ನೋವಂಥ ವ್ಯಕ್ತಿ. ರಫೀಕ್ ಅನ್ನೋ ಬಗ್ಗೆ ಒಂದು ಶ್ರದ್ಧಾಂಜಲಿ ಥರದ ಒಳ್ಳೆಯ ಒಂದು ಲೇಖನವನ್ನು ಗಾಂಧೀಜಿಯವರು ಅವರ ಪತ್ರಿಕೆಯಲ್ಲಿ ಬರೆದಾಗ ಸಮಾಜಕ್ಕೆ ಅದು ಏನು ಮೆಸೇಜ್ ಹೋಗುತ್ತೆ? ಹೀಗೆ ಒಂದು ಪ್ಯಾಟ್ರನ್ ಇದೆ ಇದ್ರ ಹಿಂದೆ. ಹಿಂದೂಗಳ ಕ್ಷಾತ್ರವನ್ನೆಲ್ಲ ಕಡಿಮೆ ಮಾಡ್ತಾ ಬರೋದು ಮತ್ತು ಉಳಿದವರ ಕ್ಷಾತ್ರವನ್ನು ಅಥವಾ ಅವರ ಒಂದು ಗೂಂಡಾಗಿರಿಯನ್ನು, ಕ್ಷಾತ್ರ ಅಂತ ಹೇಳೋಕ್ಕಿಂತ ಅದನ್ನು ಮೆಚ್ಚಿಕೊಳ್ಳುವಂಥ ಸ್ವಭಾವ ಬಂದಾಗ ಕೊನೆಗೆ ಜಿನ್ನಾ ಒಂದು ಮಾತು ಹೇಳಿದ್ರು. ಗಾಂಧೀಜಿಯವರು ಜಿನ್ನಾ ಮನೆಗೆ 17 ಸತಿ ಹೋಗ್ತಾರೆ. ಅಂದರೆ ಹಿಂದೂಗಳ ಮೇಲೆ ಅವರ ಮೋಡಿ ಆಗ್ತಾಯಿತ್ತು. ಬೇರೆ ಬ್ರಿಟಿಷ್ ಮೇಲೂ ಆಗ್ತಿರಲಿಲ್ಲ, ಮುಸ್ಲಿಂ ಲೀಗ್ ಮೇಲೂ ಆಗ್ತಿರಲಿಲ್ಲ. 17 ಸತಿ ಹೋಗಿ ಅಲ್ಲಿ ವಿಫಲರಾಗ್ತಾರೆ ಗಾಂಧೀಜಿಯವರು. ಆವಾಗ ಜಿನ್ನಾ ಹೇಳೋ ಮಾತು, ಡಿಸ್ಕಷನ್ ಟೇಬಲ್ನಲ್ಲಿ ಅತ್ಲಾ ಕಡೆಗೆ ಸಾವರ್ಕರ್ ಅಥವಾ ಸುಭಾಷ್ ಚಂದ್ರ ಬೋಸ್ ಕೂತಿದ್ದಿದ್ರೆ ಪಾರ್ಟಿಷನ್ನೇ ಆಗ್ತಾ ಇರಲಿಲ್ಲ ಅಂತ. ಅಂದರೆ ನಿಮ್ಮ ಪ್ರಶ್ನೆಗೆ ಜಿನ್ನಾ ಹೇಳಿರೋ ಮಾತಿದು. ಸಾವರ್ಕರು ಬದುಕಿದ್ರು, ಆದರೆ ಸುಸ್ತಾಗಿದ್ರು. ಅವ್ರ ಮಾತನ್ನು ಯಾರೂ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.